ಮುಸ್ಲಿಂ ಹುಡುಗಿನ ಮದುವೆ ಆದ್ರೆ 5 ಲಕ್ಷ ಇನಾಮು ಕೊಡ್ತೀನಿ, 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಯತ್ನಾಳ್ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ಮುಸ್ಲಿಂ ಹುಡುಗಿಯನ್ನ ಮದುವೆ ಆದ್ರೆ 5 ಲಕ್ಷ ರೂಪಾಯಿ ಇನಾಮನ್ನ ಕೊಡ್ತೀನಿ, 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ ಬೆನ್ನಲ್ಲೇ ಯತ್ನಾಳ್ ಅವರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ. ಕಲಬುರಗಿಯ ಝೋಯಾ ಸ್ಟೇಷನ್ ನಲ್ಲಿ FIR ದಾಖಲಾಗಿರುವಂತದ್ದು. ಜುನೈದ್ ಕುರೇಶಿ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಜುನೈದ್ ಕುರೇಶಿ ಅವರು ದೂರಿನ ಮೇರೆಗೆ FIR ಅನ್ನ ದಾಖಲಿಸಿಕೊಂಡಿದ್ದಾರೆ. ಒಂದು ಸಮುದಾಯವನ್ನ ಗುರಿಯಾಗಿರಿಸಿಕೊಂಡು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡೋದು ತಪ್ಪು. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೂರು ನೀಡಿದ್ದ ಜುನೈದ್ ನೋಡಿ, ಯತ್ನಾಳ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಯತ್ನಾಳ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಕಲಬುರಗಿಯ ಝೋಯಾ ಸ್ಟೇಷನ್ ಅಲ್ಲಿ ಈ ವಿರುದ್ಧವಾಗಿ FIR ಕೂಡ ದಾಖಲಾಗಿದೆ. ಜುನೈದ್ ಅನ್ನೋರು FIR ನ ಕೊಟ್ಟಿದ್ದಾರೆ. ಜುನೈದ್ ಅವರ ದೂರಿನ ಮೇರೆಗೆ FIR ಅನ್ನ ದಾಖಲಿಸಿಕೊಂಡಿದ್ದಾರೆ. ಒಂದು ಸಮುದಾಯವನ್ನ ಗುರಿಯಾಗಿರಿಸಿಕೊಂಡು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡೋದು ತಪ್ಪು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯತ್ನಾಳ್ ಅವರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ನೀವ್ಯಾರು ಹಿಂದೂ ಹುಡುಗಿ ಅಂದ್ರೆ ಮುಸ್ಲಿಂ ಹುಡುಗಿಯನ್ನ ಮದುವೆ ಆಗಿ ಅಂತ ಹೇಳೋದಕ್ಕೆ ನೀವ್ಯಾರು? ನೀವು ಹೆಂಗೆ ಹೇಳಿದ್ರಿ? ನಮ್ಮ ಸಮುದಾಯದವ್ರಿಗೆ ಬೆಲೆ ಇಲ್ವಾ ಹಾಗಾದ್ರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಜನರು. ನೋಡಿ ಎಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವರು ಯತ್ನಾಳ್ ಅವರು. ಇವಾಗ ನಮ್ಮ ಹಿಂದೂ ಹುಡುಗಿನ ಮುಸ್ಲಿಂ ಹುಡುಗರು ಮದುವೆ ಆಗಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಮುದಾಯದವರು, ನಮ್ಮ ಹಿಂದೂ ಜನಾಂಗದವರು ಬಿಡ್ತಾರಾ? ಯತ್ನಾಳ್ ಅವರು ಕೂಡ ಒಂದು ಹಿಂದೂ ಆಗಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರಲ್ಲ. ನೋಡಿ, ಮುಸ್ಲಿಂ ಹುಡುಗಿಯನ್ನ ಮದುವೆ ಆದ್ರೆ ಹಂಗಾರೆ ಮುಸ್ಲಿಂ ಸಮುದಾಯ ಏನಿದೆ ಅವ್ರಿಗೆ ಹಂಗಾದ್ರೆ ಒಂದು ಮರ್ಯಾದೆ ಇಲ್ವಾ? ಎಲ್ಲ ಸಮುದಾಯಗಳಿಗೂ ಇವರು ರೆಸ್ಪೆಕ್ಟ್ ಮಾಡ್ಬೇಕಲ್ವಾ? ಇವರು ಒಂದು ದೊಡ್ಡ ವ್ಯಕ್ತಿಯಾಗಿ ಅಂಥವ್ರು ಈ ಥರ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಇನ್ನು ಜನಸಾಮಾನ್ಯರು ಏನು ಮಾಡಬೇಕು? ಇವ್ರು ಎಲ್ರಿಗೂ ಮಾದರಿಯಾಗಿರುವಂಥವ್ರು, ರಾಜಕೀಯದಲ್ಲಿ ಪಳಗಿರೋರು, ಒಂದಷ್ಟು ಜ್ಞಾನ ಇದೆ ಅವ್ರಿಗೆ, ಸಾಮಾನ್ಯ ಜ್ಞಾನ ಇದೆ. ಸೊ ಇಂಥವ್ರು ಈ ರೀತಿಯಾದ ಹೇಳಿಕೆಗಳನ್ನು ಕೊಟ್ಟರೆ ಜನಸಾಮಾನ್ಯರು ಏನು ಮಾಡಬೇಕು? ಜನಸಾಮಾನ್ಯರ ಪರಿಸ್ಥಿತಿ ಏನು? ಇವರೇ ಈ ರೀತಿಯಾಗಿ ಹೇಳಿದ್ರೆ ಈಗ ಯಾವನೋ ಒಬ್ಬ ಒಂದು 5 ಲಕ್ಷಕ್ಕೆ ಆಸೆ ಇರೋನು ಮದುವೆ ಆಗೇ ಬಿಟ್ಟ ಹುಡುಗಿನ. ಈಗ ಅಲ್ಲಿ ಕೋಮುಗಲಭೆ ಶುರು ಆಗಲ್ವಾ? ಹಿಂದೂ ಮುಸ್ಲಿಂ ಅವ್ರಿಗೆ, ಹಿಂದೂ ಮುಸ್ಲಿಂ ಅವ್ರು ಜಗಳ ಆಡಲ್ವಾ? ಮುಸ್ಲಿಂ ಹುಡುಗಿಯನ್ನ ಆರಿಸ್ಕೊಂಬಂದು ಹಿಂದೂ ಹುಡುಗ ಮದುವೆ ಆಗಿಬಿಟ್ರೆ ಹಿಂದೂ ಹುಡುಗ ಉಳ್ಕೊಂತಾನ? ಮುಸ್ಲಿಂ ಅವ್ರು ಬಿಡ್ತಾರ ಅವ್ರನ್ನ? ಇವರೇ ಕೋಮುಗಲಭೆಯನ್ನ ಶುರು ಮಾಡ್ತಿದ್ದಾರೆ ಸಮಾಜದಲ್ಲಿ. ಇವರೇ ಹಿಂದೂ ಮುಸ್ಲಿಂ ಅವರು ಮಧ್ಯೆ ಜಗಳ ಹತ್ತಿಸ್ತಿದ್ದಾರೆ. ಏನೋ ಈ ರಾಜಕಾರಣಿಗಳಂತೂ ಅವರ ಸ್ಟೇಟ್ಮೆಂಟ್ಗಳು, ಅವ್ರು ನಡ್ಕೊಳ್ಳುವಂಥ ರೀತಿ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸಮಾಜ ಅಭಿವೃದ್ಧಿ ಮಾಡೋರು ಸಮಾಜ ಹಾಳು ಮಾಡುವಂಥ ಎಲ್ಲ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅದರಲ್ಲಿ ಯತ್ನಾಳ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.